ಜಯಂತಿನ ಮದುವೆ ಆಗಕ್ಕೆ ನಾನು ಬಿಡಲ್ಲ. ಏನು ಹೆದರ್ಸ್ತಿದ್ಯಾ? ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗತ್ತೆ. ನೋಡು ಚಾರು, ನಿನ್ ಮನ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ನಾನು ಏನೇ ಮಾತಾಡಿದ್ರು ನೀನು ಯಾವತ್ತೂ ನನ್ನ ವಿರುದ್ಧ ನಿಲ್ಲೇ ಇಲ್ಲ. ನಿನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿನ್ನನ್ನು ಸೊಸೆಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ನನ್ನ ಅದೃಷ್ಟ ಮಾಡಿದ್ದೆ ಮಯೂರಿ. ಬಂದಾನೋ ಯಮರಾಯ ತಂದಾನೋ ಸಾವಿನ ಕೊಡಲಿಯನು, ಕೊಂದಾನೋ ಮಹಾರಾಯ ಬಳ್ಳಿಲಿ ಬೆಳೆಯುವ ಹೂಗಳನ್ನು, ಕರುಣೆ ಅವನಿಗೆಲ್ಲ ನಾಳೆ ಎಂಬ ಬಿಡುವನೆಂಬ ಮಾತೆಯೆಲ್ಲ. ಇದು ಯಾರ ಶಾಪ, ಯಾರ ಮೇಲೆ ಕೋಪ, ಕೊಡಲಾರದ ಯಮ ಪಡೆಯುವುದು ಸರಿಯಲ್ಲ. ಮೇಘ, ನಾನು ಕಾಲೇಜ್ ಮುಗಿಸ್ಕೊಂಡು ಬಂದ್ರು ಇಲ್ಲೇ ಕೂತಿದ್ಯಾ. ಕಾಲೇಜಿಗೆ ಬಾ ಅಂದ್ರೆ ಬರಲ್ಲ, ಮೂಡಿಲ್ಲ ಅಂತ್ಯ. ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀಯ? ಮಯೂರಿ, ನನಗೇನಾಗಿದೆ? ಅವತ್ತು ನಾನು ಅಲ್ಲಿ ಹಾಕಿದ್ದೆ, ನನಗೇನೂ ಅರ್ಥ ಆಗ್ತಿಲ್ಲ. ತುಂಬ ಭಯ ಆಗ್ತಿದೆ. ಇದನ್ನ ಯೋಚನೆ ಮಾಡ್ತಾ ಕೂತಿದ್ಯಾ? ಸರಿ, ನಾನು ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಾ ಬಾ. ಮಯೂರಿ, ಯಾಕಿಲ್ಲಿ ಕರ್ಕೊಂಬಂದೆ? ನನ್ನ ಕೈಲಿ ಇಲ್ಲಿರಕ್ಕಾಗಲ್ಲ. ನನ್ನ ಕೈಲಿ ಇಲ್ಲಿರಕ್ಕಾಗಲ್ಲ. ನನ್ ಬಿಡು. ಮೇಘ, ಏನು ಆಗಲ್ಲ. ನಾವಿಲ್ಲಿ ಇಲ್ಲಿ ಕರ್ಕೊಂಡ್ ನಿನ್ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ. ಏನು ಆಗಲ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮೇಘ, ಯಾವ ಜಾಗದಲ್ಲಿ ನಿನಗೆ ಶಾಕ್ ಆಗಿತ್ತೋ ಅದೇ ಜಾಗದಲ್ಲಿ ನಿನ್ ಮನ್ಸು ಹಗುರ ಆಗ್ಬೇಕು. ಅದಕ್ಕೆ ನಾವು ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ನೀನ್ ಮನೇಲಿದ್ದಾಗ ನಾನು, ಜಯಂತ್, ರಾಹುಲ್ 3 ಜನ ಇಲ್ಲಿಗೆ ಬಂದಿದ್ವಿ. ಏನಕ್ಕೆ ಗೊತ್ತಾ? ನೀನೇನು ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ. ಆಗೇನ್ ಸಿಕ್ತು ಹೇಳು? ಒಂದು ಕೀಚೇನ್. ಆ ಕೀಚೇನ್ ಯಾರ್ದು ಗೊತ್ತಾ? ಇಷ್ಟೇ ಕಣೆ ಆಗಿದ್ದು. ನಿನಗೆ ಯಾರು ಏನೂ ತೊಂದರೆ ಕೊಟ್ಟಿಲ್ಲ. ಯು ಹ್ಯಾವ್ ಟು ರಿಲ್ಯಾಕ್ಸ್. ನೀನು ಮೊದಲಿನ ಹಾಗೆ ಖುಷಿಯಾಗಿರ್ಬೇಕು.
ನಡೆದಿರೋದನ್ನ ಕೆಟ್ಟ ಕನ್ಸು ಅಂತ ಮರ್ತು ಬಿಡು ಮೇಘ. ಏನೂ ಆಗಿಲ್ಲ ಮೇಘ, ಜಸ್ಟ್ ರಿಲ್ಯಾಕ್ಸ್ ಅಂಡ್ ಫರ್ಗೆಟ್ ಇಟ್. ಮೇಘ, ಇನ್ನು ಮುಂದೆ ನಿಮ್ಮಿಬ್ಬರಿಗೂ ಯಾರೂ ತೊಂದರೆ ಕೊಡಲ್ಲ. ನಾವಿಬ್ಬರು ಸದಾ ಕಾವಲಾಗಿರ್ತೀವಿ. ನಾಳೆ ದೊಡ್ಡಮ್ಮ ಬರ್ತಿದ್ದಾರೆ. ಅವ್ರ ಮುಂದೆ ನೀನು ಹೀಗೆ ಮುಖ ಮಾಡ್ಕೊಂಡಿದ್ರೆ ಅವ್ರಿಗೆ ಡೌಟ್ ಬರುತ್ತೆ, ಟೆನ್ಷನ್ ಆಗುತ್ತೆ. ಮೊದಲಿನ ಹಾಗೆ ಖುಷಿಯಾಗಿರ್ಬೇಕು. ಗುಡ್, ಬಾ ಹೋಗೋಣ. ಮೇಘನ ಮಯೂರಿಯಿಂದ ದೂರ ಮಾಡಿದ್ರೆ ಮಯೂರಿ ನರಳ್ತಾಳೆ, ಡಿಪ್ರೆಷನ್ ಹೋಗ್ತಾಳೆ. ಆಗ ಅವಳ ನಿನ್ನಿಂದ ದೂರ ಹೋಗ್ತಾಳೆ. ಆಮೇಲೆ ನನಗೆ ಸಿಗ್ತೀಯಾ? ಅದೇ ನನಗೆ ಬೇಕಾಗಿರೋದು. ಮೇಘನ್ ಬಗ್ಗೆ ಕೇರ್ ತಗೊಂಡಿದ್ದಕ್ಕೆ ಥ್ಯಾಂಕ್ಸ್. ಒಂದು ಹೆಣ್ಣನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಆ್ಯಕ್ಚುಲಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನನಗಿಂತ ಹೆಚ್ಚಾಗಿ ಮೇಘನ ನೀನು ಚೆನ್ನಾಗಿ ನೋಡ್ಕೊಂಡಿತ್ತು. ಒಂದು ಹೆಣ್ಣನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ಅಂತ ಹೇಳ್ತೀಯಲ್ಲ, ಮತ್ತ್ಯಾಕೆ ನನ್ನನ್ನು ಒಪ್ಕೋತಿಲ್ಲ? ನಾನು ಹೇಳಿದ್ದು ಮೇಘನ್ ಬಗ್ಗೆ, ಆದರೆ ನೀನು ಕೇಳ್ತಿರೋ ವಿಷಯ ನಾನು ಮಾತಾಡಿರೋದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಈ ಎಲ್ಲ ಇನ್ಸಿಡೆಂಟ್ನಿಂದ ನಾವಿಬ್ರು ಜಾಸ್ತಿ ಹತ್ರ ಆಗೋದಕ್ಕೆ ಹೆಲ್ಪ್ ಆಯಿತು. ಒಬ್ರನ್ನೊಬ್ರು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ಅಲ್ವಾ ಮಯೂರಿ? ಜಯಂತ್, ನನ್ನ ಮನಸ್ಸು ನಿನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಿನಗೆ ಆವತ್ತೇ ಹೇಳಿದ್ನಲ್ಲ, ಅದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡು. ಮೇಘನ್ ಬಗ್ಗೆ ನೀನು ತೋರಿಸಿದ ಕಾಳಜಿ ನೋಡಿ ಮಾತಾಡೋದಕ್ಕೆ ಬಂದೆ. ಐ ಹ್ಯಾವ್ ಎ ರಿಕ್ವೆಸ್ಟ್. ಮೊದಲಿನ ಥರನೇ ಫ್ರೆಂಡ್ಸ್ ಆಗಿದ್ಬಿಡೋಣ ಪ್ಲೀಸ್. ಸರಿ, ನಿನಗೆ ನಿನ್ನ ಹಠನೇ ಮುಖ್ಯ ಆದರೆ ನಾನು ಹಠ ಹಿಡಿತೀನಿ. ನಿನ್ನನ್ನು ಒಪ್ಪಿಸ್ಬೇಕು ಅನ್ನೋ ಹಠ ಅಲ್ಲ. ನನ್ನ ಆತುರದ ಬುದ್ಧಿಗೆ ಕಡಿವಾಣ ಹಾಕ್ತೀನಿ. ನೀನಾಗಿ ನೀನೇ ನನ್ನನ್ನು ಒಪ್ಕೊಳ್ಳೋ ತನಕ ನಾನು ನಿನ್ನ ತಂಟೆಗೆ ಬರಲ್ಲ. ಮೈರಿ, ಹಠ ಹಿಡಿತೀನಿ ಅಂತ ನಿನ್ನ ಮುಂದೆ ಹೇಳ್ತೀನಿ ಅಷ್ಟೇ. ಆದರೆ ಒಂದು ಕ್ಷಣ ನೀನು ನನ್ನ ಕಣ್ಮುಂದೆ ಇಲ್ಲ ಅಂದರೆ ನನ್ನ ಮನಸ್ಸು ತುಂಬ ಒದ್ದಾಡತ್ತೆ ಮಯೂರಿ. ನನ್ನ ಜೀವನ ನಾನು ನಿನಗೋಸ್ಕರ ಮುಡಿಪಾಗಿಟ್ಟಿದ್ದೀನಿ. ನಾನು ಮದುವೆ ಆಗೋದಾದ್ರೆ ನಿನ್ನನ್ನೇ. ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ಇದನ್ನೇ ಹೇಳಿದ್ದೀನಿ. ಆದರೂ ನೀನಾಗಿ ನೀನೇ ನನ್ನನ್ನು ಒಪ್ಕೊಳ್ಳೋ ತನಕ ನಾನು ನಿನಗೆ ತೊಂದರೆ ಕೊಡಲ್ಲ ಮಯೂರಿ. ಒಂದಿನ, ಒಂದು ತಿಂಗಳು, ಒಂದು ವರ್ಷ, ಎಷ್ಟೇ ವರ್ಷ ಆಗಲಿ ನಾನು ನಿನಗೋಸ್ಕರ ಕಾಯ್ತೀನಿ. ನನ್ನ ಮನಸ್ಸಲ್ಲಿ ಬೇರೆ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ ಮಯೂರಿ. ಮಯೂರಿ, ಪ್ಲೀಸ್ ಮಯೂರಿ, ನನ್ನ ಅರ್ಥ ಮಾಡ್ಕೋ. ಪಶುಪತಿ ಬಾವಾ, ಹೋಗಿದ್ ಕೆಲಸ ಆಯ್ತಾ? ಒಂದು ಲೋಡ್ ಬಾಳೆಗೊನೆ ಕಳಿಸಿದೀನಿ ಬಾವಾ. ಸಂತೋಷ. ಮತ್ತಿನ್ನೊಂದು ಲೋಡ್ ಬೇಕು ಅಂತ ಇದ್ದಾನೆ. ಕಳಿಸು. ಕಳ್ಸ ಕೆಲಸಗಾರ ಇಲ್ಲ ಬಾವಾ, ಅದಕ್ಕೆ ಅವನಿಗೆ ಸ್ವಲ್ಪ ರೇಟಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಯ್ಯ. ಕೆಲಸಗಾರ ಇಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಈಗ ಕಳಿಸು ಅಂತ ಕೂತಿದ್ದಾನೆ. ವ್ಯಾಪಾರ ಅಂದ್ರೆ ಹೀಗೆ ಕಣಪ್ಪ, ವ್ಯಾಪಾರದ ರೀತಿನೇ ಬದಲಾಗ್ಬಿಡ್ತು. ಮಾತಾಡೋವಾಗ ಒಂದು ರೇಟ್ ಇರುತ್ತೆ, ಕೊಡೋವಾಗ ಇನ್ನೊಂದು ರೇಟ್ ಇರುತ್ತೆ. ಅದೇ ತಗೊಳ್ಳೋವಾಗ ಅವ್ರಿಗೆ ಏನು ರೇಟ್ ಬೇಕೋ ಆ ರೇಟಿಗೆ ಮಾತಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ರೈತರ ಕಷ್ಟ ಅವ್ರಿಗೇನು ಗೊತ್ತು ಬಾವಾ, ಮಾತಾಡ್ತಾರೆ. ಪಶುಪತಿ, ನಾನು ಮಾಡೋ ವ್ಯವಹಾರದ ಬಗ್ಗೆ ನೀನು ತೋರಿಸ್ತಾ ಇರೋ ಕಾಳಜಿ
ನಿಜಕ್ಕೂ ಮೆಚ್ಚಬೇಕು ಕಣೆ. ಯಾವಾಗಲೂ ವ್ಯವಹಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರಿ ಹೇಗಯ್ಯ? ನಿನಗೂ ಒಂದು ಸಂಸಾರ ಅಂತಿದೆ, ಹೆಂಡತಿ ಮಕ್ಕಳಿದ್ದಾರೆ, ಸಾಕು ವ್ಯವಹಾರದ ಬಗ್ಗೆ ಯೋಚನೆ ಮಾಡಿದ್ದು. ಹೆಂಡತಿ ಮಕ್ಕಳ ಬಗ್ಗೆನೂ ಯೋಚನೆ ಮಾಡೋದು ಕಲ್ತ್ಕೊ. ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಏನಿದೆ ಬಾವ? ಅವರೆಲ್ಲ ಆರಾಮಾಗೇ ಇದಾರಲ್ಲ, ಈಗ ಯಾಕೆ ಮಾತು? ಅದೇ ನಾವು ಮಾಡೋ ತಪ್ಪು. ಅವ ಮದುವೆ ಆದರೂ ನಮ್ಮ ಕಾಳಜಿ ಇದ್ದೇ ಇರುತ್ತೆ. ಮಕ್ಕಳು ಖುಷಿಯಾಗಿರ್ತಾರ ಇಲ್ಲ ನೊಂದ್ಕೊಂಡಿದ್ದಾರ ಅನ್ನೋ ಚಿಂತೆ ನಮ್ಮ ಕಾಡುತ್ತೆ. ಆ ಜವಾಬ್ದಾರಿ ನಮ್ಮ ಮೇಲೆ ಇದ್ದೇ ಇರುತ್ತಲ್ವ. ಅದಕ್ಕಾಗಿ ನಿಮ್ಮ ಮಾರ್ಗದರ್ಶನ ನಮಗೆ ಬೇಕೇ ಬೇಕು ಬಾವ. ಮಾತಾಡೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ಯಾ. ಏನು ಹೇಳಿದ್ರು ಅದಕ್ಕೇನಾದರೂ ಒಂದು ಕೌಂಟ್ರ್ ಉತ್ತರ ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ಬಿಡ್ತೀಯಪ್ಪ. ಬಾವ, ಇದು ನಿಮ್ಮ ಕೈಯಲ್ಲಿ ಅನ್ನ ತಿಂದು ಬೆಳೆದ ದೇಹ, ಸಾಯೋವರೆಗೂ ನೀವು ಹೇಳ್ದಾಗೆ ಕೇಳೋದು ನಾನು. ಇರ್ಲಿ, ಮೇಘ ಮಯೂರಿ ಅವ್ರ ಗುರಿ ತಲುಪಿದ್ದಾರೆ. ನಮ್ಮ ಸಾಧಿಸಿದ ಮುಗಿದ ಮೇಲೆ ನೀವು ಹೇಳಿದಾಗೆ ನಾವು ಮದುವೆ ಮಾಡ್ಕೋತೀವಿ ಅಂತ ಮಾತು ಕೊಟ್ಟಿದ್ರು. ಈಗ ಅದ್ರ ಬಗ್ಗೆ ಗಮನ ಕೊಡಬೇಕು, ಅದು ನಮ್ಮ ಕರ್ತವ್ಯ. ಹೌದೋ ಅಲ್ವೋ? ಅಲ್ಲ ಬಾವ, ಇನ್ನೂ 2 ವರ್ಷ ಕಂಕಣ ಭಾಗ್ಯ ಇಲ್ವಲ್ಲ? ಪುರೋಹಿತರು ಹೇಳಿದ್ದು ಚಾರು ಬಗ್ಗೆ, ಜಯಂತನ ಬಗ್ಗೆ ಅಲ್ಲ. ಹಾಗಿದ್ರೆ ತಡ ಮಾಡೋದು ಯಾಕೆ?ವಾಗ ಊದ್ಬಿಡೋಣ. ಅದೇ ದಿನ ಮೇಘ ರಾಹುಲ್ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಯೂರಿ ಹತ್ರ ನಾನು ಮಾತಾಡ್ತೀನಿ, ಜಯಂತ ಮೀನಾಕ್ಷಿ ಹತ್ರ ನೀನು ಮಾತಾಡು. ಅವ್ರ ಹತ್ರ ಮಾತಾಡೋದು ಏನಿದೆ ಬಾವ? ನೀವು ಹೇಳಿದ್ಮೇಲೆ ಮುಗೀತು, ದೂಸರ ಮಾತೇ ಇಲ್ಲ. ಎಷ್ಟೇ ಆಗಲಿ ಜಯಂತನ ಹೆತ್ತ ತಾಯಿ ಅವಳೆ ತಾನೆ. ಅವಳಿಗೂ ಮಗನ ಮದುವೆ ಬಗ್ಗೆ ಒಂದು ಕಲ್ಪನೆ, ಒಂದು ಕನಸು, ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಅದನ್ನೆಲ್ಲ ತಿಳ್ಕೊಂಡು ಅವ್ರ ಮನಸ್ಸಿಗೆ ನೋವಾಗದೆ ಇರೋ ಹಾಗೆ ನಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಹತ್ರ ಒಂದು ಮಾತಾಡೋದು ತಪ್ಪೇನಿಲ್ಲ, ಮಾತಾಡಿ ನೋಡು. ಸರಿ ಬಾವ, ನಾನು ಮಾತಾಡ್ತೀನಿ. ಓದ್ತಾ ಇದ್ದ? ಡಿಸ್ಟರ್ಬ್ ಮಾಡಿದ್ನ? ಇಲ್ಲ ಮಯೂರಿ ಇಲ್ಲಮ್ಮ? ಅವಳು ಬುಕ್ ಇಸ್ಕೊಂಡ್ಬರ್ತೀನಿ ಅಂತ ಫ್ರೆಂಡ್ ಮನೆಗೆ ಹೋದ್ಲು. ಹೌದಾ? ನೀನೇನೋ ಒಂದು ವಿಷಯ ಕೇಳಬೇಕು, ಕೇಳಲ್ಲ? ಕೇಳಿ ಅಪ್ಪ. ಅಂತ ಅಪ್ಪ ನಿನ್ನ ಹತ್ರ ಮಾತಾಡ್ಬೇಕಿತ್ತಪ್ಪ. ಹೇಳಿಪ್ಪ, ನಿನ್ ಮದ್ವೆ ವಿಷಯ. ನನ್ನ ಮದುವೆ ವಿಷಯನಾ? ಯಾಕಮ್ಮ? ಅವತ್ತು ನಿನ್ನ ಮಯೂರಿ ನೋಡಕ್ಕೆ ಹುಡುಗರು ಬಂದಿದ್ರಲ್ಲ, ಅವ್ರ ಬಗ್ಗೆ ಏನನ್ಸುತ್ತಮ್ಮ? ಅಪ್ಪ, ಅದು ನಾವೇನೋ ಗುರಿ ತಲುಪಬೇಕು, ಅದುವರೆಗೂ ಮದುವೆ ಬೇಡ, ಆಮೇಲೆ ನೀವು ಹೇಳ್ದಾಗ ಕೇಳ್ತೀವಿ ಅಂತ ಹೇಳಿದ್ರಿ. ಈಗ ಗುರಿ ತಲುಪಿದ್ದೆಲ್ಲ ಮುಗಿದಿದೆ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯನ ನಾವು ಅವತ್ತೇ ತಿಳಿಸಿದ್ವಲ್ಲ. ಅಂದ್ರೆ ಮದುವೆ ಅಂದ್ರೆ ಭಯ ಆಗೋಕ್ಕೆ ಶುರುವಾಗಿದೆ. ಎಲ್ಲ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಏನಾದರೂ ಆದಂತ ಹಾಗೆ ಆಗತ್ತೆ. ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಸನ್ಯಾಸಿ ಆಗಿದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನೋ ಸನ್ಯಾಸಿ ಆಗ್ತೀಯಾ? ಏನು ಮಾತಾಡ್ತೀಯ ನೀನು? ಒಂದೊಳ್ಳೆ ಹುಡುಗಿ ನೋಡ್ತೀನಿ, ಮದುವೆ ಆಗು. ಅಂದ್ರೆ ಅಲ್ಲ ಅಪ್ಪ, ಅವತ್ತೇ ಆ ಹುಡುಗರನ್ನ ಬೇಡ ಅಂತ ಹೇಳಿದ್ವಿ. ಈಗ ಮತ್ತೆ ಅವ್ರನ್ನೇ ಮದುವೆ ಆಗು ಅಂತ ಹೇಳ್ತಾ ಇದ್ದೀರಾ. ಯಾಕೋ ಮನ್ಸು ಹೋಗ್ತಾ ಇಲ್ಲ. ರಾಹುಲ್ನ ಮದುವೆ ಆಗು. ಮಯೂರಿನ ಮದುವೆ ಆಗು ಅಂದ್ರೆ? ರಾಹುಲ್ ಹೆಸರು ಹೇಳ್ತಾ ಇದ್ದಾಗೆ ನಿನ್ನ ಮುಖದಲ್ಲಿ ನಗು ಬಂದ್ಬಿಟ್ಟಮ್ಮ. ನಂಗೆ ಗೊತ್ತಿತ್ತು ರಾಹುಲ್ ಕಂಡ್ರೆ ನಿನಗಿಷ್ಟ ಅಂತ. ಸುಮ್ಮನೆ ಟೆಸ್ಟ್ ಮಾಡೋಕ್ಕೋಸ್ಕರ ಆ ಹುಡುಗರು ಹೇಗಿದ್ದಾರೆ ಅಂತ ಕೇಳಿದೆ ಅಷ್ಟೆ. ನಿನ್ನ ಖುಷಿನೇ ನನ್ನ ಖುಷಿ ಅಲ್ವೇನಮ್ಮ? ಅಪ್ಪ, ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಮಗಳೇ. ಅರ್ಧ ಭಾರ ಇಳಿದಾಗ ಆಯ್ತು. ಮೈರೇನು ಒಪ್ಕೊಂಡ್ಬಿಟ್ರೆ
ಮದುವೆ ಆದಮೇಲೆ ಮಯೂರಿನ ಚೆನ್ನಾಗಿ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅವಳ ಮನಸ್ಸಿಗೆ ನೋವಾಗೋ ರೀತಿ ನಡ್ಕೋಬಾರ್ದು. ನಿನಗೆ ಮುಂಗೋಪ ಕಣ, ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀಯ, ಅದೆಲ್ಲ ಮಾಡಬಾರ್ದಪ್ಪ. ಅಪ್ಪ, ಮಯೂರಿ ಸಿಗಲ್ವನ ಅನ್ನೋ ಕಾರಣಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೆ. ಈಗ ಮಯೂರಿನೇ ಸಿಗ್ತಾಳಂದಮೇಲೆ ನಾನು ಯಾಕಪ್ಪ ಮನೆ ಬಿಟ್ಟು ಹೋಗಲಿ? ಸರಿ ಕಣ, ಚೆನ್ನಾಗಿದೆ. ನಿನಗೆ ಕಾಯ್ತಾ ಇದ್ದೆ ಮಗಳೇ. ಏನ್ ವಿಷಯ ದೊಡ್ಡಪ್ಪ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಅದು ಅದು ಹೇಳಿ ದೊಡ್ಡಪ್ಪ. ನಿನ್ನ ಮದುವೆ ವಿಷಯನಮ್ಮ. ಮದುವೆನಾ? ಈಗಲೇ? ಯಾವ ವಯಸ್ಸಿನಲ್ಲಿ ಏನಾಗಬೇಕು ಅದಾದ್ರೇ ಚೆಂದ ಅಮ್ಮ. ವಯಸ್ಸಾದ್ಮೇಲೆ ನೀನು ಮದುವೆ ಆಗಕ್ಕೆ ಸಿದ್ಧ ಅಂದರೂ ನಿನಗೆ ಗಂಡು ಕೊಡೋಕ್ಕೆ ಸಿದ್ಧ ಇರಬೇಕಲ್ಲ, ಯಾರೂ ಮುಂದೆ ಬರಲ್ಲ. ದೊಡ್ಡಪ್ಪ, ಅದು ನಂಗೆ ಗೊತ್ತಮ್ಮ. ಇದುವರೆಗೂ ನಮ್ಮ ಮನೆಯಲ್ಲಿ ನಡೆದಿರೋ ಘಟನೆಗಳನ್ನು ನೆನೆಸ್ಕೊಂಡ್ರೆ ಮದುವೆ ಅಂದ್ರೇ ಬೇಸರ ಆಗತ್ತೆ. ಅದೇನು ಮಾಡೋಕ್ಕಾಗತ್ತೆ, ವಯಸ್ಸಾಗ್ತಾ ಬಂತು ನಮಗೆ. ಆದಷ್ಟು ಬೇಗ ನಮ್ಮ ಜವಾಬ್ದಾರಿಗಳನ್ನು ಮುಗಿಸ್ಕೋಬೇಕು ಅಂತ ನಮ್ಮ ವಯಸ್ಸು ನನಗೆ ಹೇಳ್ತಾ ಇದೆ. ಹಾಗಾಗಿ ವಿಧಿ ಇಲ್ಲದೆ ನಿನ್ನನ್ನು ಕೇಳ್ತಾ ಇದ್ದೀನಿ. ಒಬ್ಬ ಒಳ್ಳೆ ಹುಡುಗನ ನೋಡಿದ್ದೀನಮ್ಮ. ವಯಸ್ಸಾಗ್ತಾ ಆಗ್ತಾ ಆರೋಗ್ಯ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಮಗಳೇ. ನಮ್ಮ ಕೈಕಾಲು ಗಟ್ಟಿ ಇದ್ದಾಗೆ ನಿಮಗೆ ಮದುವೆ ಮಾಡಿಬಿಟ್ರೆ ನಿಮ್ಮನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋಕೊಬ್ರು ಬರ್ತಾರೆ ಅನ್ನೋ ಧೈರ್ಯದ ಮೇಲೆ ನಾವು ನೆಮ್ಮದಿಯಾಗಿರ್ಬೋದು. ದೊಡ್ಡಪ್ಪ, ನಮ್ಮನ್ನ ಬೆಳೆಸಿದ್ದೀರಾ, ಬದುಕೋದು ಹೇಗೆ ಅಂತ ಕಲ್ಸ್ಕೊಟ್ಟಿದ್ದೀರಾ, ಜವಾಬ್ದಾರಿನ ಹೇಗೆ ನಿಭಾಯಿಸ್ಬೇಕು ಅಂತಲೂ ಹೇಳ್ಕೊಟ್ಟಿದ್ದೀರಾ. ಜವಾಬ್ದಾರಿಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ ಮಗಳೇ. ಆ ಜವಾಬ್ದಾರಿಗಳನ್ನ ಸದಾಕಾಲ ಫ್ರೆಂಡ್ಸೇ ನೋಡ್ಕೊಳಕ್ಕಾಗಲ್ಲ, ಹೆತ್ತು ತಂದೆ ತಾಯಿಗಳು ನೋಡ್ಕೊಳಕ್ಕಾಗಲ್ಲ. ಫ್ರೆಂಡ್ಸು ಯಾವತ್ತಿದ್ರು ಫ್ರೆಂಡ್ಸೇ, ಮನೆಯವರು ಯಾವತ್ತಿದ್ರು ಮನೆಯವರೇ. ಈ ಸಂಬಂಧಗಳು ಮತ್ತು ಸ್ನೇಹಗಳ ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳಿರುತ್ತಲ್ಲ, ಹಾಗೆ ಜವಾಬ್ದಾರಿನೂ ಬೇರೆ ಬೇರೆ ಇರುತ್ತೆ. ಅದೆಲ್ಲ ಈ ವಯಸ್ಸಿಗೆ ನಿನಗೆ ಅರ್ಥ ಆಗಲ್ಲ, ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ದೊಡ್ಡಪ್ಪ, ಇಲ್ಲಿವರೆಗೂ ನಿಮ್ಮ ನೆರಳಲ್ಲೇ ಬದುಕ್ತಾ ಬಂದಿದ್ದೀನಿ. ಇನ್ನು ಮುಂದೇನು ನಿಮ್ಮ ನೆರಳಲ್ಲೇ ಬದುಕಬೇಕು ಅನ್ನೋ ಆಸೆ ಇದೆ. ನೀವು ನೋಡಿದ್ರೆ ನನ್ನ ಮದುವೆ ಮಾಡಿ ಮನೆಯಿಂದ ಹೊರಗೆ ಹಾಕೋ ಪ್ಲಾನ್ ಮಾಡಿದ್ದೀರಾ. ನೀವು ಹೇಗೆ ಹೇಳ್ತೀರೋ ಹಾಗೆ. ಆದರೆ ಒಂದು ವಿಷಯ ದೊಡ್ಡಪ್ಪ. ಏನು ಹೇಳಮ್ಮ? ನನ್ನ ಮನಸ್ಸಿಗೆ ಇಷ್ಟ ಆಗುವಂಥ ಹುಡುಗನೇ ನಾನು ಮದುವೆ ಆಗೋದು. ಇದಕ್ಕೆ ನಿಮ್ಮ ಅಭ್ಯಂತರ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಇಲ್ಲ ಮಗಳೇ. ನಿನಗೆ ಇಷ್ಟವಾದ ಹುಡುಗನ್ನೇ ನಾನು ನೋಡಿದ್ದೀನಿ. ಅದು ಬೇರೆ ಯಾರೂ ಅಲ್ಲ, ಜಯಂತ. ಈ ಮನೇಲಿ ಬೆಳೆದ ಹುಡುಗ. ನೀನು ಅವನು ನೋಡಿದ್ಯಾ, ಅರ್ಥ ಮಾಡ್ಕೊಂಡಿದ್ಯಾ. ಅವನು ನೀನು ನೋಡಿದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ನೀವಿಬ್ಬರು ಮದುವೆ ಆದರೆ ನಿಮ್ಮ ಮುಂದಿನ ಬದುಕು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಸೆ. ಒಪ್ಪಿಗೆ ಇದೆಯಾ? ನನ್ನ ವಿಷಯದಲ್ಲಿ ಮಾತ್ರ ಅಲ್ಲ ದೊಡ್ಡಪ್ಪ, ಯಾರ ವಿಷಯದಲ್ಲಾದರೂ ನೀವು ಯೋಚಿಸಿ ನಿರ್ಧಾರ ತಗೊಂಡಿರ್ತೀರ ಅಂತ ನನಗೆ ಗೊತ್ತು. ಅಂದರೆ ಜಯಂತನ ಮದುವೆ ಮಾಡ್ಕೊಳ್ಳೋದಕ್ಕೆ ನೀನು ಒಪ್ಪಿದ್ಯಾ? ಅಯ್ಯೋ, ಒಳ್ಳೇದಾಗಲಿ ಮಗ, ಸಂತೋಷ ಆಯಿತು. ನೀವು ನನಗೆ ಯಾವತ್ತೂ ಸಿಗದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಆ ದೇವರು ನನ್ನ ಕೈ ಬಿಡಲಿಲ್ಲ. ಅಪ್ಪ ನಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆದಾಯ್ತು ಮೇಘ, ಅಂತೂ ನಮ್ಮ ಪ್ರೀತಿಗೆ ಮೋಸ ಆಗಿಲ್ಲ. ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇನ್ನೊಂದು ವಿಷಯ ಇದೆ, ಅದನ್ನು ಕೇಳಿದರೆ ತುಂಬ ಖುಷಿ ಪಡ್ತೀಯ. ಏನು? ನಾನು ಜಾಬಿಗೆ ಅಪ್ಲೈ ಮಾಡಿದ್ದೆ,
ಅದು 99% ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ?